ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ನೀನು ಅವು ಸಿಟ್ಟಿದ್ದು ಯಾವ್ದು ನೋಡ ಅವು ಸಿಟ್ಟಿಲ್ಲ ಆಂಟಿ ಕೃಷ್ಣನ ಅದನ್ನ ನೀರು ಹಾಕ್ತೇನಪ್ಪ ಆಂಟಿ. ಆಂಟಿ ನೀರು ಹಾಕ್ಲಿಲ್ವಾ? ನೋಡಲ್ಲಿ ತಲೆ ಮೇಲೆಲ್ಲ ನೀರು. ರಜಾ ಸಿಗ್ತಾವ 2 ತಿಂಗಳಲ್ಲ, 1.5 ತಿಂಗಳು. 1.5 ತಿಂಗಳು. ಕಾಲು ತೊಳ್ಕೊಂಬರೋಣ ಬಾ ರಿಷಿ, ಕಾಲು ತೊಳ್ಕೊಂಬರೋಣ ರಿಷಿ. ಕಾಲು ತೊಳ್ಕೊಂಬರ್ತೀನಿ ರಂಟಿ. ಇಲ್ಲಿ ಬಿಡು ಶಿವನ, ಇಲ್ಲಿ ಕೆಳಗೆ ಬಿಡು, ಇಲ್ಲಿ ಬಿಡು. ಅಕ್ಕ ಅಲ್ಲಿ ಮನೆಗೆ ಬರ್ಸ್ ಪಡೆದಿದ್ಯಾ? ಇಲ್ಲ ಬಿಡು, ತಂಗಿ ಮಾಡಿದ್ ನೀನು ಯಾವಾಗ ಅಂತ ತಕೊಂಬಿಡ. ಚೆನ್ನಾಗಿರವ ನಮ್ಗೆ ಗುಂಡಣ್ಣ. ನಡಿ ರಿಷಿ, ಇಲ್ಲಿ ರಿಷಿ. ತೊಳ್ಕೊ, ಇಲ್ಲೇ ತೊಳ್ಕೊ. ಬಿಡಲ್ಲ, ನಡಿ. ಏನಾಗಲ್ಲ, ನಡಿಯಪ್ಪ. ತಿರುಗಿಸು ಕೊಡಾಯಿ. ಬೈಲ್ ತಿರ್ಗಿಸ್ಕೊಡ್ತೀನಿ, ಬೈಲ್ ಇಲ್ಲಿ ತೊಳ್ಕೊ. ತೊಳ್ಕೊಂಡ ಇರು ನಾನು ಕಾಲು ತೊಳ್ಕೊಬಾರ್ದ? ಬೀಳ್ತೀಯ ಇರು. ಇರಪ್ಪ. ಏನಾಗಿಲ್ಲ, ಬಾ ಟೈಟ್ ಆಗಿದೆ, ಬಾ, ಏನಾಗಲ್ಲ, ಬೀಳಲ್ಲ, ಬಾ, ಹೆದ್ರಕೋಬೇಡ, ಬಾರಪ್ಪ. ಅಮ್ಮನ ಕೈ ಹಿಡ್ಕೊ. ಹಾಗೆ ಗುಡ್ ಬಾಯ್. ನಡಿ. ಅಲ್ಲಿ ಅಲ್ಲ, ಆಂಟಿ ಹತ್ರ ಈಸ್ಕೊಳ್ಳೋಣ, ಬಾ ಇಲ್ಲಿ. ನಾನು ಹೆಲ್ಮೆಟ್ ಆಂಟಿ ಇಲ್ಲೇ ಇರಲಿ. ಹೊಳೆ ಹತ್ರಕ್ಕೆ ಹೋಗಿಲ್ಲ ನಾನು, ಎಷ್ಟೋ ಸಲ ಹೇಳಿದ್ದೀನಿ. ಅಲ್ಲಿ ಅವ್ರನ್ನ ಕೇಳಿ ಇಷ್ಟೇನಂತ. ಎಷ್ಟು ಇಸ್ಕೊಳ್ತೀರಾ? ಒಂದೇ ತಗೊಳ್ಳಿ, ಇನ್ನೇನು. ಆಂಟಿ ಮನೇಲಿ ಅಂತ ಇರ್ತೀಯ ರಿಷಿ? ನಾಳೆನಲ್ಲ, 1.5 ತಿಂಗಳು ರಜೆ ಐತೆ. ಆಂಟಿ ಮನೇಲಿ ಅಂತ ಇರು, ಇಲ್ಲಿ ಹಣ್ಣು ಕಾಯಿ ವ್ಯಾಪಾರ ಮಾಡ್ಕೊಂಡಿರು. ಇರ್ತೀಯಾ? ದಿನ ಚಿಕನ್ ಸ್ವಾಮಿ ನೋಡ್ಬೋದು. ಇವತ್ತು ಎಲ್ಲರೂ ಹೊಸ್ತಡ್ಕ್ ಮಾಡ್ಕೊಂಡು ಮನೇಲಿ ಇರ್ತಾರ ಆಂಟಿ, ಅದಕ್ಕೆ ಜನ ಕಮ್ಮಿ. ಏನಂಟಿ? ಇಲ್ಲಿ ಕೇಳಿಸ್ಕೊಳ್ತಿದ್ದೀನಿ ಅಂತ ಇಲ್ಲೇ ಹೇಳ್ತಾರೆ ರೀ. ಹೇಳಂಟಿ. ಅವನ್ನ ಅಲ್ಲೇ ಅಂತ ಬಿಟ್ಬಿಡ್ರಿ. ನೀರಪ್ಪ.
ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಅಂತ ಕುಣಿಗಲ್ ಹತ್ರ ಹೆಬ್ಬೂರು ಹೋಗೋ ದಾರಿ, ತುಮಕೂರು ತಾಲೂಕು. ಆದರೆ ಈ ದೇವಸ್ಥಾನ ನೋಡೋಕ್ಕೆ ಚಿಕ್ಕದಿರ್ಬೋದು, ಆದರೆ ಪವಾಡ ಮಾತ್ರ ತುಂಬ ದೊಡ್ಡದು. ದೇವ್ರನ್ನ ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ. ನನ್ನ ಲೈಫಲ್ಲೇ ನಾನು ಎಷ್ಟೋ ಸಲ ಕಷ್ಟದಲ್ಲಿ ನಾನು ಬೇಡಿದ್ದನ್ನ ಯಾವತ್ತೂ ನೆರವೇರಿಸಿಲ್ಲ ಅಂತ ಹೇಳೋಂಗೆ ಮಾತೇ ಇಲ್ಲ. ಪ್ರತಿಯೊಂದು ನೆರವೇರಿದೆ. ನಾನು ಅಷ್ಟು ನಂಬ್ತೀನಿ ಈ ದೇವ್ರನ್ನ. ಕಷ್ಟದಲ್ಲಿ ತುಂಬ ಕೈ ಹಿಡ್ದಿದೆ, ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಅಷ್ಟು ಪವಾಡ ತುಂಬ ಜಾಸ್ತಿ ಇದೆ. ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನನ್ನ ಇದರಲ್ಲೇ ನನ್ನ ಲೈಫಲ್ಲೇ ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ, ನನ್ನದು ತಾಲಿ ಪೂರ್ತಿ ಹಿಂದೆ ಯಾವ ಥರ ಫುಲ್ ಹಿಂದೆನೇ ಕಟ್ಟಾಗಿ ಪೂರ್ತಿ ಫುಲ್ಲು ಹಾಗೆ ಫುಲ್ ಬಿದ್ದೋಗಿತ್ತು ರೋಡಲ್ಲಿ. ಒಂದು 2-3 ಅವರ್ಸ್ವರೆಗೂ ನಾನು ನೋಡ್ಕೊಂಡಿರಲಿಲ್ಲ. ಆ ರೋಡಲ್ಲಿ ಎಲ್ಲೋ ಬಿದ್ದೋಗ್ಬಿಟ್ಟಿತ್ತು. ನಾನು ಬ್ಲೌಸ್ ಹೊಲಿಯೋಕೆ ಹಾಕಿದ್ದೆ, ಬ್ಲೌಸ್ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ನಾನು ನೋಡಿಕೊಂಡೇ ಇಲ್ಲ. ಅಲ್ಲಿ ಬ್ಲೌಸು ಅಳತೆ ತೊಗೊಳಕ್ಕೆ ಅಂತ ಹೋಗಿ ಅಲ್ಲಿ ನೋಡಿದ್ದು. ನಿಂದು ಮಾಂಗಲ್ಯ ಎಲ್ಲಮ್ಮ ಅಂತ ಕೇಳಿದ್ರು ಅವರು. ಆವಾಗ ನೋಡಿದ್ರೆ ಮಾಂಗಲ್ಯನೇ ಇರಲಿಲ್ಲ. ಒಂದು 2-3 ಅವರ್ಸ್ ಆದ್ರೂ ನನ್ನ ಮಾಂಗಲ್ಯ ಅಲ್ಲೇ ರೋಡಲ್ಲಿದೆ, ಯಾರಿಗೂ ಸಿಕ್ಕಿಲ್ಲ. ಕೊನೆಗೆ ನಾನು ಬೇಡ್ಕೊಂಡಿದ್ದ ಇದಕ್ಕೆ ನನಗೆ ಸಿಕ್ತು ಅದು ಮಾಂಗಲ್ಯ. ನಿಜವಾಗ್ಲೂ ಅವತ್ತೇ ಮಕ್ಳಿಗೂ ಯಾವಾಗಲೂ ಹುಷಾರಿರ್ತಿರ್ಲಿಲ್ಲ. ನಾವು ಹಿಂಗೆ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಶಾಸ್ತ್ರ ಕೇಳಿದ್ದಕ್ಕೆ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಅಲ್ಲಿ ಹೇಳಿದ್ದು. ಆ ದೇವಸ್ಥಾನಕ್ಕೆ ಹೋದಾಗಿಂದನೂ ನನ್ನ ಮಕ್ಕಳಿಗೆ ಅಷ್ಟೇನು ಆರೋಗ್ಯನ ಕೆಡ್ತಿಲ್ಲ. ಇವಾಗ ಚೆನ್ನಾಗೇ ಇದ್ದಾರೆ. ಅಂದರೆ ಆವಾಗ ಈ ವಾರ ಚೆನ್ನಾಗಿದ್ದರೆ ನೆಕ್ಸ್ಟ್ ವಾರ ಚೆನ್ನಾಗಿರ್ತಿರ್ಲಿಲ್ಲ. ಬರೀ ಹಾಸ್ಪಿಟ್ಲಿಗೆ ದುಡ್ದಿದ್ದೆಲ್ಲ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಇಕ್ಬೇಕಾಗಿತ್ತು. ಆ ಥರ ಅಷ್ಟು ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿ ಹೋದ್ಮೇಲೆ ಇವಾಗ ಮನ್ಸಿಗೆ ನೆಮ್ಮದಿ ಇದೆ. ಮಕ್ಳಿಗೆ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ತಾಯಿದ್ದಾರೆ. ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದನೂ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲೇ ಮತ್ತು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಆ ದೇವಸ್ಥಾನಕ್ಕೆ ನಂಬಿ ಹೋದವರಿಗೆ ಯಾವತ್ತೂ ಮೋಸ ಆಗೋಲ್ಲ ನಿಜವಾಗ್ಲೂ. ಹಾಗೆ ಅಲ್ಲೊಂದು ಈ ಥರ ಚೇರ್ ಇತ್ತು ವುಡ್ಡಲ್ಲಿ ಮಾಡಿರೋದು. ನನ್ನ ಮಗ ನೋಡಿಬಿಟ್ಟು ಅದನ್ನು ಕೂತ್ಕೊಳ್ತೀನಿ ಅಲ್ಲಿ ಅಂತ ಕೂತ್ಕೊಳ್ತಿದ್ದ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.